ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ತರಣಿ ಸುತನನು ಕಾಯ್ದು ಶರಧಿಯನು ನೆರೆದಾಟಿ ಧರಣಿ ಸುತೆಯಳ ಕಂಡು ಧನುಜರೊಡನೆ ಭರದಿ ರಣವನೆ ಮಾಡಿ ಗೆಲೆದು ದಿವ್ಯಾಸ್ತ್ರಗಳ ಉರಹಿ ಲಂಕೆಯ ಬಂದ ಹನುಮಂತನು. ಶ್ರೀ ಶ್ರೀಪಾದರಾಜರು ಜೀವೋತ್ತಮನಾದ ಮುಖ್ಯಪ್ರಾಣದೇವರ ಮಹಿಮೆ, ವಿಶೇಷವಾಗಿ ಹನುಮಂತ ದೇವರ ಅವತಾರದ ಮಹಿಮೆಯನ್ನ ಬಹಳ ಸ್ವರಸ ಸುಂದರವಾಗಿ ನಿರೂಪಣೆ ಮಾಡ್ತಿದ್ದಾರೆ. ಯಾರಾದರೂ ರಾಮಾಯಣದ ಸುಂದರಕಾಂಡವನ್ನು ನಿತ್ಯ ಪಾರಾಯಣ ಮಾಡಬೇಕು ಅಂತ ಸಂಕಲ್ಪ ಮಾಡಿದರೆ ಅದಕ್ಕೆ ಅತ್ಯಂತ ಸೂಕ್ಷ್ಮ ರೀತಿಯಲ್ಲಿ ಬಹಳ ಸುಂದರವಾಗಿ ಅನೇಕ ಸಾಹಿತ್ಯಗಳು ಬಂದಿದ್ದಾವೆ. ಚುಟುಕಾಗಿ ನಾವು ಪಾರಾಯಣವನ್ನು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ರೆ, ಚುಟುಕಾಗಿ ಮಾಡಬೇಕು ಅಂತ ಸಂಕಲ್ಪ ನಮ್ಮಲ್ಲಿರಬಾರದು. ಆದರೆ ಕಾರ್ಯ ಒತ್ತಡದಿಂದ, ಸಮಯಾಭಾವದ ಪರಿಸ್ಥಿತಿಯಿಂದ ಸುಂದರಕಾಂಡ ಪಾರಾಯಣ ಬೇಕು ಅಂತನ್ನೋರಾದ್ರೆ ಅಂಥವರಿಗೆ ಈ ಚರಣ ಬಹಳ ಯೋಗ್ಯವಾಗಿರುವಂತಹ, ಬಹಳ ಸುಂದರವಾದಂತಹ ಪದ್ಯ. ಈ ಪದ್ಯದಲ್ಲಿ ಏನು ಹೇಳಿದ್ದಾರೆ, ಅದು ಯಾವ ರೀತಿ ಸ್ವರ ಸುಂದರವಾಗಿದೆ ಅಂತ ಯಥಾಶಕ್ತಿ ಯಥಾಮತಿ ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಈ ಪದ್ಯದಲ್ಲಿ ಸುಗ್ರೀವರಿಗೆ, ವಾಲಿಯ ತಮ್ಮರಾದಂತಹ ಸುಗ್ರೀವರಿಗೆ ಶ್ರೀರಾಮದೇವರ ಸ್ನೇಹವನ್ನ ಆಗುವಂತೆ ಮಾಡಿ ತರಣಿ ಸುತ ಸೂರ್ಯದೇವರ ಅವತಾರಿಯಾದಂತಹ ಸುಗ್ರೀವರನ್ನ ರಕ್ಷಣೆ ಮಾಡಿದ್ದು ಹನುಮಂತ ದೇವರು. ತರಣಿ ಸುತನನ್ನು ಕಾಯ್ದು ಸಮುದ್ರವನ್ನು ದಾಟಿ ಲಂಕೆಯಲ್ಲಿರ್ತಕ್ಕಂಥ ಅಶೋಕ ಮರದಲ್ಲಿರುವಂತಹ ಧರಣಿಸುತೆ, ಭೂಮಿಯಿಂದ ಬಂದಿರುವಂತಹ ಸೀತಾದೇವಿಯರನ್ನ ಕಂಡಿದ್ದಾರೆ. ತನ್ನ ವಿರುದ್ಧವಾಗಿ ಯುದ್ಧಕ್ಕಾಗಿ ಬಂದಿರುವಂತಹ ರಾವಣನ ಪರಿವಾರದ ಸೈನಿಕರನ್ನ, ದೈತ್ಯರನ್ನ ಸಂಪೂರ್ಣವಾಗಿ ಸಂಹಾರ ಮಾಡಿ ಅವರನ್ನು ಸದೆಬಡೆದು ಅವರೆಲ್ಲ ಪ್ರಯೋಗಿಸಿದಂಥ ಅನೇಕ ಅಸ್ತ್ರಗಳನ್ನ, ಬ್ರಹ್ಮಾಸ್ತ್ರವನ್ನು ಕೂಡ ಗೆದ್ದು ಲಂಕೆಯನ್ನ ಬೆಂಕಿಯಿಂದ ಸುಟ್ಟು ಮತ್ತೆ ರಾಮದೇವರ ದರ್ಶನಕ್ಕಾಗಿ ಒಂದು ಹನುಮಂತ ದೇವರ ಚರಿತ್ರೆ ಈ ಪದ್ಯದಲ್ಲಿ ಹೇಳಲ್ಪಟ್ಟಿದೆ. ಸುಂದರಕಾಂಡದ ಎಲ್ಲ ಶ್ಲೋಕಗಳ ಭಾವನೆಗಳನ್ನ, ಪ್ರಧಾನವಾದ ಘಟ್ಟಗಳ ಒಂದು ಸಂಗ್ರಹದೊಂದಿಗೆ ಎಷ್ಟು ಚೆನ್ನಾಗಿ ಶ್ರೀಪಾದರಾಜರು ಕೊಟ್ಟಿದ್ದಾರೆ ಅಂದ್ರೆ ಬಹಳ ಮನೋಜ್ಞವಾಗಿರುವಂತಹದ್ದು. 2 ವಾಕ್ಯಗಳಲ್ಲಿ ಇದನ್ನ ಸೆರೆ ಹಿಡಿದಿದ್ದಾರೆ. ಈ ಒಂದು ಚಿಕ್ಕ ಪದ್ಯದಲ್ಲೇನೆ ಸುಗ್ರೀವರ ಸಂರಕ್ಷಣೆ, ಸಮುದ್ರೋಲ್ಲಂಘನ, ಸೀತಾದೇವಿಯ ಸಂದರ್ಶನ, ರಾವಣನ ಸೈನಿಕರ ನಿಗ್ರಹ, ಲಂಕೆಯ ದಹನ ಮತ್ತು ಹನುಮಂತ ದೇವರು ಮರಳಿ ಬರುವುದು, ಇಷ್ಟು ಕಥೆ ನಮಗೆ ಸುಂದರಕಾಂಡದಲ್ಲಿ ಬರುವಂತಹದ್ದು. ಇದನ್ನ ಬಹಳ ಯಥಾಯೋಗ್ಯವಾಗಿ ಸಂಗ್ರಹ ಮಾಡಿದ್ದಾರೆ ಶ್ರೀಪಾದರಾಜರು. ಇಲ್ಲಿ ತರಣಿ ಸುತನನು ಕಾಯ್ದು ಎನ್ನುವಂತಹದ್ದೇನಿದೆ, ಅದಕ್ಕೆ ಅನೇಕ ರೀತಿ ಆ ಸ್ವಾರಸ್ಯವನ್ನು ಚಿಂತನೆ ಮಾಡಬಹುದು ನಾವು. ಸುಗ್ರೀವರಿಗೆ ರಾಮದೇವರ ಅನುಗ್ರಹ ಆಗುವಂತೆ ಮಾಡಿದ್ದ ಮೂಲಕ ಶ್ರೀರಾಮದೇವರ ಉಪಕಾರವನ್ನ ಪಡೆದು ಮತ್ತೆ ಕೃತಜ್ಞನಾಗಿ ನಡೆದುಕೊಂಡಿರ್ತಕ್ಕಂತಹ ಸುಗ್ರೀವರಿಗೆ ಮತ್ತೆ ನಿನ್ನ ಕೆಲಸ ನೀನು ಮಾಡುವಂತ ಎಚ್ಚರಿಕೆಯನ್ನು ಕೊಡುವುದರ ಮೂಲಕವೂ ಕೂಡ ಹನುಮಂತ ದೇವರು ತರಣಿಸುತನನ್ನು ಕಾಯ್ದು ಅನ್ನುವಂತಹ ಶಬ್ದ ನಮಗೆ ತಿಳಿಸಿಕೊಡ್ತಾ ಇದೆ. ಹನುಮಂತ ದೇವರು ಹೇಗೆ ಸುಗ್ರೀವರನ್ನ ರಕ್ಷಣೆ ಮಾಡಿದರು ಅಂತಂದ್ರೆ, ವಾಲಿಯ ವಿರುದ್ಧ ಇರುವಂತಹ ಸುಗ್ರೀವರನ್ನ ರಾಮದೇವರ ಪಕ್ಷಕ್ಕೆ ತಂದು ರಾಮದೇವರಿಂದ ವಾಲಿಯನ್ನ ಸಂಹಾರ ಮಾಡಿಸಿ ಅಂತನ್ನದೆ ವಾಲಿಯನ್ನ ಮೋಕ್ಷಕ್ಕೆ ಕಳಿಸಿ ಅಂತ ನಾವು ಹೇಳಬೇಕು. ಅದನ್ನ ಮುಂದೆ ನೋಡೋಣ. ವಾಲಿಯನ್ನ ಕೊಂದದ್ದಲ್ಲ, ವಾಲಿಯನ್ನ ಮುಕ್ತನನ್ನಾಗಿ ಮಾಡಿದ್ದು, ಉದ್ಧಾರ ಮಾಡಿದ್ದು ಅಂತ ಅರ್ಥ. ಆಚಾರ್ಯರ ತಾತ್ಪರ್ಯ ನಡೆದ ಹಿನ್ನೆಲೆ ನೋಡ್ಬೇಕು ನಾವು ಅದನ್ನ. ಅದೇ ರೀತಿ ಆ ದೃಷ್ಟಿಯಲ್ಲಿ ಮಾತ್ರ ತರಣಿಸುತನನ್ನು ಕಾಯ್ದು ಅಂತ ಹೇಳಬಾರದು. ಮುಂದೆ ಎಷ್ಟು ರೀತಿಯಲ್ಲಿ ಸುಗ್ರೀವರನ್ನ ರಕ್ಷಣೆ ಮಾಡಿದ್ದಾರೆ ಹನುಮಂತ ದೇವರು, ಅದೆಲ್ಲವನ್ನು ಇಲ್ಲಿಟ್ಟುಕೊಳ್ಬೇಕಾಗತ್ತೆ. ತರಣಿಸುತನನ್ನು ಕಾಯ್ದು ಎನ್ನುವಂತಹದ್ದಕ್ಕೆ ಅಗ್ನಿಸಾಕ್ಷಿಯಾಗಿ ಮೈತ್ರಿಯನ್ನುಂಟು ಮಾಡಿ ರಾಮದೇವರ ಬಲವನ್ನ ಉಂಟು ಮಾಡಿದ್ದು, ಹೊಂದಿಸಿದ್ದು ಒಂದಾದರೆ, ವಾಲಿಯಿಂದ ಸುರಕ್ಷಿತರನ್ನಾಗಿಸಿದ್ದು ಈ ರೀತಿಯಲ್ಲಿ ಅಂತ ಹೇಳುದು ಒಂದಾದರೆ,
ಮತ್ತೆ ಮೈತ್ರಿ ಬಂದ ಮೇಲೆ ತನ್ನ ಹೆಂಡತಿಯನ್ನ ಪಡೆದುಕೊಂಡು ಸುರಕ್ಷಿತವಾಗಿ ಆರಾಮವಾಗಿ ರಾಜ್ಯದಲ್ಲಿದ್ದಾಗ ಸುಗ್ರೀವರು ರಾಮದೇವರ ಕೆಲಸವನ್ನ ಮಾಡುವುದು ಒಪ್ಪಂದದ ಪ್ರಕಾರ ಸೀತಾನ್ವೇಷಣಾದಿ ಕಾರ್ಯಗಳಾಗಬೇಕಾಗಿತ್ತು. ಅದನ್ನು ಮಾಡದೇ ಇದ್ದಾಗ ಹನುಮಂತ ದೇವರು ಎಚ್ಚರಿಕೆ ಕೊಡ್ತಾರೆ, ಭಗವಂತನ ಕಾರ್ಯದಲ್ಲಿ ನೀವು ವಿಸ್ಮೃತಿ ಅನ್ನುವಂಥದ್ದನ್ನು ಮಾಡಬೇಡಿ, ಎಚ್ಚರಿಕೆಯಿಂದ ಭಗವಂತನ ಸೇವೆ ರಾಮದೇವರ ಸೇವೆಯನ್ನು ಮಾಡಿ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ. ಹಾಗಾಗಿ ಮಹಾಪರಾಧ ಆಗುವುದನ್ನು ತಪ್ಪಿಸಿ ರಕ್ಷಣೆ ಮಾಡಿದ್ದು ಕೂಡ ಹನುಮಂತ ದೇವರೇ. ಈ ದೃಷ್ಟಿಯಲ್ಲಿ ತರಣಿ ಸುತನನ್ನು ಕಾಯ್ದು ಅನ್ನುವುದನ್ನು ಇಟ್ಟುಕೊಳ್ಬೇಕು. ಆಮೇಲೆ ತರಣಿ ಸುತನನ್ನು ಅಂತ ಯಾಕೆ ಹೇಳಿದರು ಅಂತಂದ್ರೆ, ಇಲ್ಲಿ ಸುಗ್ರೀವ ಅಂತ ನೇರವಾಗಿ ಹೇಳ್ಬೋದಾಗಿತ್ತು, ಹಾಗೆ ಮಾಡಲಿಲ್ಲ. ತರಣಿ ಸುತನನ್ನು ಅಂತ ಶಬ್ದ ಪ್ರಯೋಗ ಮಾಡುವುದರ ಮೂಲಕ ಸೂರ್ಯನ ಪುತ್ರನನ್ನಾಗಿ ಉಲ್ಲೇಖಿಸಿದ ಉದ್ದೇಶ ಏನು ಅಂತಂದ್ರೆ, ಇಲ್ಲಿ ಸುಗ್ರೀವರ ಪರಿಚಯ ಮಾಡಿಕೊಟ್ಟಾಗತ್ತೆ. ಸುಗ್ರೀವರು ಯಾರು? ಸೂರ್ಯಪುತ್ರ ಅಂದ್ರೆ ಸೂರ್ಯ ಅವತಾರಿ, ಸೂರ್ಯದೇವರ ಒಂದಂಶ ಅಂತ. ಸುಗ್ರೀವರು ಸೂರ್ಯದೇವರ ಅವತಾರಿಯಾದ್ದರಿಂದ ಅಂಥವರಿಗೂ ರಕ್ಷಣೆ ಯಾರಿಂದಾಯಿತು? ಹನುಮಂತ ದೇವರಿಂದಾಯಿತು. ಹಾಗಾದರೆ ಹನುಮಂತ ದೇವರು ಸೂರ್ಯದೇವರಿಗಿಂತಲೂ ಎತ್ತರದ ವ್ಯಕ್ತಿತ್ವದವರು ಅಂತ ನಮಗೆ ಸ್ಪಷ್ಟವಾಗುತ್ತೆ. ಆದ್ದರಿಂದ ಬಾಲ್ಯದಲ್ಲಿ ಪೋತಭಾವದಿ ಅನ್ನುವಂಥದ್ದಿದೆ ಅಲ್ಲ, ಚಿಕ್ಕ ರೂಪದಲ್ಲಿದ್ದಾಗ ಸೂರ್ಯದೇವರ ಹತ್ರ ಹೋಗಿ ವ್ಯಾಕರಣ ಶಾಸ್ತ್ರವನ್ನು ಅಭ್ಯಾಸ ಮಾಡಿದ್ರು ಅನ್ನುವಂಥದ್ದೇನಿದೆ ಅದು ಸೂರ್ಯದೇವರಲ್ಲ. ಯಾಕೆ? ಅವರಿಗಿಂತ ಎತ್ತರದಲ್ಲಿರೋರು ಇವರು. ಸೂರ್ಯದೇವರನ್ನೇ ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಸಾಮರ್ಥ್ಯ ಹನುಮಂತ ದೇವರಿಗಿದ್ದಾಗ, ಸೂರ್ಯದೇವರಿಗಿಂತ ಎತ್ತರದ ವ್ಯಕ್ತಿತ್ವ ಹನುಮಂತ ದೇವರಿಗಿದ್ದಾಗ ಅವರ ಬಳಿ ಹೋಗಿ ವೇದವನ್ನ ವ್ಯಾಕರಣವನ್ನು ಓದುವಂತಹ ಅವಶ್ಯಕತೆ ಅವಕಾಶಗಳುಂಟೋ? ಖಂಡಿತ ಇಲ್ಲ. ಇದರ ಪರಿಹಾರಕ್ಕೋಸ್ಕರವಾಗಿಯೇ ಅಲ್ಲಿ ಶ್ರೀಪಾದರಾಜರು ತರಣಿ ಬಿಂಬಕ್ಕೆ ಅಂತ ಶಬ್ದ ಪ್ರಯೋಗ ಮಾಡಿದ್ದು. ಸೂರ್ಯನಾರಾಯಣನ ಹತ್ರ ಹೋಗಿದ್ದೇ ಹೊರತು ಸೂರ್ಯದೇವರ ಹತ್ರ ಅಲ್ಲ. ಅಕಸ್ಮಾತ್ ಹಾಗೆ ಕಂಡ್ರೆ ಅದು ವಿಡಂಬನೆ ಮಾತ್ರ ಅಂತ. ಹೀಗಾಗಿ ತರಣಿ ಸುತನನ್ನು ಅಂತ ಹೇಳುವ ಉದ್ದೇಶ ಸುಗ್ರೀವರ ನಿಜವಾದ ಪರಿಚಯವನ್ನ ಮಾಡಿಕೊಟ್ಟು ಸೂರ್ಯದೇವರಿಗಿಂತಲೂ ಎತ್ತರದವರು ಹನುಮಂತ ದೇವರು ಎನ್ನುವ ಪರಿಚಯವನ್ನ ಮಾಡಿಕೊಡ್ತಾರೆ. ತರಣಿ ಸುತನನ್ನು ಕಾಯ್ದು ಶರಧಿಯನ್ನು ನೆರೆದಾಟಿ ಅಂತ. ಶರಧಿಯನ್ನ ನೆರೆದಾಟಿ ಸಮುದ್ರವನ್ನ ದಾಟಿಕೊಂಡು ಬಂದು ಅಂತ ಹೇಳಿಲ್ಲ, ಅಲ್ಲಿ ನೆರೆದಾಟಿ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಮಹೇಂದ್ರ ಪರ್ವತದಿಂದ ಲಂಕೆಯ ತ್ರಿಕೂಟದ ಪರ್ವತದವರೆಗೆ ಹರಡಿಕೊಂಡಿರುವಂತಹದ್ದು 100 ಯೋಜನದಷ್ಟು ಸಮುದ್ರ. ಆ ಸಮುದ್ರವನ್ನ ಎಲ್ಲಿಯೂ ಮಧ್ಯದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳದೆ ಅಖಂಡವಾಗಿ ಹಾರತ ತನ್ನ ಹಾರಾಟದ ಮೂಲಕ ಲಂಘನೆಯನ್ನ ಮಾಡಿಕೊಂಡು ಬಂದಿದ್ದಾರಲ್ಲ, ಈ ಸಾಮರ್ಥ್ಯವನ್ನ ತೋರಿಸಲಿಕ್ಕೋಸ್ಕರವಾಗಿ ನೆರೆದಾಟಿ ಅಂತ ಪ್ರಯೋಗ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಪೂರ್ಣ ಎಂಬ ಅರ್ಥದಲ್ಲಿರುವಂತಹದ್ದು ನೆರೆ ಶಬ್ದ. ನೆರೆಗೆ ತುಂಬಾ ಅನೇಕ, ಈ ಶಬ್ದಕ್ಕೆ ನೆರೆ ಅನ್ನೋ ಶಬ್ದಕ್ಕೆ ತುಂಬಾ ಅರ್ಥಗಳಿವೆ. ಅದರಲ್ಲಿ ನಾವು ಪೂರ್ಣ ಎಂಬ ಅರ್ಥವನ್ನ ಇಟ್ಟುಕೊಂಡು ಆ ನೆರೆ ಶಬ್ದವಾದ ಜೊತೆಗೆ ದಾಟಿ ಎನ್ನುವುದನ್ನು ಹಾಕಿದ್ದರಿಂದ ಅವರು ಸಮುದ್ರವನ್ನ ದಾಟುವಂತಹ ಪ್ರಸಂಗ ಏನಿದೆ ಆ ದಾಟುವಿಕೆಯಲ್ಲಿ ಒಂದು ಅಖಂಡತೆಯನ್ನ, ಪೂರ್ಣ ಸಾಮರ್ಥ್ಯವನ್ನ ತೋರಿಸಿಕೊಡುವಂತಹ ಶಬ್ದ ನೆರೆ ದಾಟಿ, ಪೂರ್ಣವಾಗಿ ದಾಟಿ, ಸಮರ್ಥ ರೀತಿಯಲ್ಲಿ ದಾಟಿ ಎನ್ನುವ ಅರ್ಥದಲ್ಲಿ ಆ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ ಶ್ರೀಪಾದರಾಜರು. ನಾವು ಅದನ್ನು ನೋಡ್ತೇವೆ. ನಾವು ಹೇಗೆ ಅಂದ್ರೆ, ಅವರು ಸಮುದ್ರವನ್ನು ದಾಟುವಾಗ ಅಲ್ಲಿ ಹೇಗಿತ್ತು ಅಂತ ನಮ್ಮ ಆಚಾರ್ಯ ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಅವರ ಪ್ರಭಾವಕ್ಕೊಳಗಾಗಿರುವಂತಹ ಸಮುದ್ರದ ನೀರು ಹೇಗೆ ಬಂತು, ವ್ಯುತ್ಕ್ರಮವಾಗಿ ವಿರುದ್ಧ ದಸೆಯಲ್ಲಿ ಹರಿತಾ ಬಂತಂತೆ ಸಮುದ್ರ. ಸಮುದ್ರದ ಒಳಗಿರುವಂತಹ ಎಲ್ಲ ಜಲಚರ ಪ್ರಾಣಿಗಳು ಅವರನ್ನು ಅವಲಂಬಿಸಿಕೊಂಡಂತೆ ಇತ್ತಂತೆ, ಅವರ ಬೆನ್ನ ಹಿಂದೆ ಬಂದಂತೆ ಇತ್ತಂತೆ. ಹೀಗೆ ಅವರ ಪ್ರಭಾವ ಇತ್ತು ಅಂತ ಹೇಳ್ತಾರೆ. ಮಧ್ಯದಲ್ಲಿ ಮೈನಾಕ ಪರ್ವತ ಬಂದು ನನ್ನನ್ನು ರಕ್ಷಣೆ ಮಾಡಿದ್ದಕ್ಕೆ ನಿಮಗೊಂದು ಉಪಕಾರ ಮಾಡಿದ್ದಕ್ಕೆ ಕೃತಜ್ಞತೆ ಸಮರ್ಪಣೆ ಮಾಡ್ತೇನೆ, ನೀವು ನನಗೆ ಮಾಡಿದ ಉಪಕಾರಕ್ಕಾಗಿ ನಿಮ್ಮನ್ನ ರಕ್ಷಣೆ ಮಾಡ್ತೇನೆ, ಇಂದ್ರದೇವರ ವಜ್ರ ಪ್ರಹಾರದಿಂದ ನನ್ನ ರೆಕ್ಕೆಗಳನ್ನು ರಕ್ಷಣೆ ಮಾಡಲಿಕ್ಕೆ ನನ್ನನ್ನು ಇಲ್ಲಿ ಕೂಡಿಸಿದಂಥ ನಿಮ್ಮ ಉಪಕಾರಕ್ಕೆ ಒಂದು ಕೃತಜ್ಞತಾ ಮನೋಭಾವದಿಂದ ವಿಶ್ರಾಂತಿಯನ್ನು ನಿಮಗೆ ಸಮರ್ಪಣೆ ಮಾಡಬೇಕು, ನೀವು ದಯವಿಟ್ಟು ಇಲ್ಲಿ ವಿಶ್ರಾಂತಿಗೊಳ್ಬೇಕು ಅಂದ್ರೆ ಹನುಮಂತದೇವರು ಏನು ಮಾಡ್ತಾರೆ? ವಿಶ್ರಾಂತಿ ಬೇಕಾಗಿಲ್ಲ ಅಂದ್ರು. ಕಾರಣ ಏನು ನಮಗೆ ಗೊತ್ತು, ಆಚಾರ್ಯರು ಹೇಳಿದ್ದಾರೆ, ಸ್ವತಃ ಅವರೇ ಆ ಮಾತನ್ನು ಹೇಳ್ತಾರೆ. ಏನಂತ? ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮಸ್ಯ. ನಿಸ್ಸೀಮ ಪೌರುಷನಾಗಿರ್ತಕ್ಕಂಥ ನನಗೆ ಈ ವಿಶ್ರಾಂತಿ ಯಾಕೆ ಬೇಕು? ಯಾರಿಗೆ ದೌರ್ಬಲ್ಯ ಉಂಟೋ, ಅಶಕ್ತಿ ಇದೆ, ಅವರಿಗೆ ವಿಶ್ರಾಂತಿ ಬೇಕು, ನನಗೆ ಅದರ ಅವಶ್ಯಕತೆ ಇಲ್ಲ. ಒಂದು. ಇನ್ನೊಂದು,
ಸ್ವಾಮಿಯಾದ ರಾಮದೇವರ ಸೇವೆಗೆ ವಿಘ್ನ ಆಗತ್ತೆ. ಈಗ ವಿಶ್ರಾಂತಿ, ರಾಮದೇವರ ಸೇವೆ, ಇದರಲ್ಲಿ ಯಾವುದನ್ನ ನಾನು ಆಯ್ಕೆ ಮಾಡ್ಕೊಳ್ಬೇಕು? ವಿಶ್ರಾಂತಿಯನ್ನು ಮಾಡಿಕೊಂಡ್ರೆ ರಾಮದೇವರ ಸೇವೆಗೆ ಭಂಗ ಆಗುತ್ತೆ, ಅದಕ್ಕೆ ಅವಕಾಶ ಆಗಬಾರದು. ಆದ್ದರಿಂದ ರಾಮದೇವರ ಸೇವೆ ಪ್ರಧಾನ ನನಗೆ ಅಂತ ಹೇಳಿ ಹೊರಟರು. ಆದರೆ ಆ ಮೈನಾಕ ಪರ್ವತವನ್ನ, ಪ್ರೀತಿಯಿಂದ ಉಪಚಾರ ಮಾಡಲಿಕ್ಕೆ ಬಂದಂತಹ ಮೈನಾಕವನ್ನ ಅವರು ಯಾವುದೇ ಕಾರಣಕ್ಕೂ ತಿರಸ್ಕಾರ ಮಾಡಲಿಲ್ಲ. ಅದು ನಮಗೆ ಇರುವಂತಹ ಪಾಠ. ಒಬ್ಬ ವ್ಯಕ್ತಿ ನಮಗೆ ತುಂಬಾ ಪ್ರೀತಿಯಿಂದ ಆದರ ಮಾಡಲಿಕ್ಕೆ ಬಂದಾಗ ನಾವು ಅದಕ್ಕಿಂತ ಪ್ರಧಾನವಾದಂತಹ ಒಂದು ಉತ್ತಮ ಉದ್ದೇಶಕ್ಕೋಸ್ಕರ ಹೋಗ್ತಿದ್ರೆ ಬಂದ ವ್ಯಕ್ತಿಯ ಪ್ರೀತಿಯನ್ನ ಅನಾದರ ಮಾಡಬಾರದು. ಅದಕ್ಕೇನು ಮಾಡಿದರು ಹನುಮಂತ ದೇವರು? ಆಶ್ಲಿಷ್ಯ ಪರ್ವತವರಂ ಅಂತಾರೆ. ಅದನ್ನ ಪ್ರೀತಿಯಿಂದ ಆಲಿಂಗನ ಮಾಡಿ, ನಿನ್ನ ಉಪಚಾರಕ್ಕೆ ನನ್ನ ಪ್ರೀತಿ ಸಂವೇದನೆ ಇದ್ದೇ ಇದೆ ಅಂತ ಹೇಳಿ ಹೊರಟು ಬಿಡ್ತಾರೆ. ಈ ರೀತಿ ನಮ್ಮ ಪ್ರವೃತ್ತಿ ಇರಬೇಕು ಅಂತ. ಆ ನಂತರದಲ್ಲಿ ದೇವತಾ ವರದಿಂದ ಬಲಿಷ್ಠರಾಗಿರ್ತಕ್ಕಂಥ ಸುರಸೆಯನ್ನ ಬಹಳ ಚಾಕಚಕ್ಯತೆಯಿಂದ ಒಳಗೆ ಪ್ರವೇಶ ಮಾಡಿ ಹೊರಗೆ ಬರ್ತಾರೆ. ಬ್ರಹ್ಮದೇವರ ವರದಿಂದ ಅವಧ್ಯಳಾಗಿರುವಂತಹ ಸಿಂಹಿಕೆಯನ್ನು ಸಂಹಾರ ಮಾಡಿ ಬರ್ತಾರೆ. ಲಂಕಿಣಿಯನ್ನು ಮರ್ದನ ಮಾಡ್ತಾರೆ. ಹೀಗೆ ಲಂಕೆಯನ್ನು ಮುಟ್ಟುವವರೆಗೆ ಸಮುದ್ರವನ್ನು ದಾಟಿದ ಬಗ್ಗೆ ಮಾತ್ರ ಅಸದೃಶವಾದಂತಹದ್ದು. ಎಲ್ಲೂ ಕೂಡ ಅವರಿಗೆ ಶ್ರಮ ಇಲ್ಲ, ಬಹಳ ಸರಳವಾಗಿ ಬರ್ತಾರೆ, ಪೂರ್ಣ ಸಾಮರ್ಥ್ಯದಿಂದ ಬರ್ತಾರೆ. ಅದನ್ನು ಹೇಳ್ತಾರೆ, ಶರಧಿಯನ್ನು ನೆರೆದಾಟಿ, ಪೂರ್ಣ ಮಟ್ಟದಲ್ಲಿ ಸಾಮರ್ಥ್ಯವನ್ನ ಇಟ್ಟುಕೊಂಡೇ ದಾಟಿದ್ದು ಅನ್ನೋದನ್ನು ಪರಿಕಲ್ಪನೆ ಕೊಡ್ತಾರೆ. ಆದರೆ ಈ ರೀತಿಯ ಭಾವನೆಯನ್ನ ವ್ಯಕ್ತಪಡಿಸುವಂತಹ ಶ್ರೀಪಾದರಾಜರಿಗೆ ನೆರೆದಾಟಿ ಅಂತ ಹೇಳುವಾಗ, ಶರಧಿಯನ್ನು ನೆರೆದಾಟಿ ಅಂತ ಹೇಳುವಾಗ ಅವರ ಮನಸ್ಸಲ್ಲಿ ಎಷ್ಟೆಷ್ಟು ಭಾವನೆಗಳಿತ್ತು ಅಂದ್ರೆ, ಮುಖ್ಯ ಪ್ರಾಣದೇವರ ಅಸದೃಶವಾದ ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸಬೇಕು, ಸಮಾಜಕ್ಕೆ ಕೊಡಬೇಕು ಅಂತ ಈ ಶಬ್ದವನ್ನ ಪ್ರಯೋಗ ಮಾಡಿದ್ರು. ಸುಂದರಕಾಂಡದ ನಿರೂಪಣೆ ಒಂದು ಉದ್ದೇಶ, ಒಂದು ನಿಮಿತ್ತ. ಅದರ ಹಿಂದೆ ಉಪನಿಷತ್ತಿನ ಭಾವನೆಯನ್ನು ಕೂಡ ಕೊಡಬೇಕಾಗಿದೆ ಅವರಿಗೆ. ಯಾಕೆಂದ್ರೆ ಉಪನಿಷತ್ತಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಮುಖ್ಯ ಪ್ರಾಣದೇವರಿಗೆ ಯಾವುದೇ ರೀತಿಯಾದ ಆಯಾಸ ಇಲ್ಲ ಅಂತ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಆ ಸಂದೇಶ ಬರ್ತಾ ಇದೆ. ದೇವತೆಗಳೆಲ್ಲ ಸೇರಿಕೊಂಡು ಒಮ್ಮೆ ಚಿಂತನೆ ಮಾಡಿದ್ರಂತೆ, ಯಾರು ಶ್ರೇಷ್ಠರು, ನಮ್ಮಲ್ಲಿ ಯಾರ್ಯಾರು ಶ್ರೇಷ್ಠರಿದ್ದಾರೆ, ಯಾರು ಎಲ್ಲರಿಗಿಂತ ಉತ್ತಮರು ಅಂತ ಒಂದು ಚಿಂತನೆ ಮಾಡಿದರಂತೆ. ಆವಾಗ ಸ್ಪರ್ಧೆ ಪ್ರಾರಂಭ ಆಯಿತು. ಅವರಿಗೆಲ್ಲ ಗೊತ್ತು ವಾಯುದೇವರೇ ಶ್ರೇಷ್ಠ ಅಂತ ಗೊತ್ತಿದೆ. ಆದರೂ ಕೂಡ ಜಗತ್ತಿಗೆ ತಿಳಿಸಿಕೊಡಬೇಕು, ನಮಗಿಂತ ಶ್ರೇಷ್ಠರಾದವರು ಮುಖ್ಯ ಪ್ರಾಣದೇವರು ಅಂತ ತಿಳಿಸಿಕೊಡಬೇಕು. ಅದಕ್ಕೋಸ್ಕರ ಒಂದು ವಿಡಂಬನೆ ಮಾಡಿದರು, ಸ್ಪರ್ಧೆಯನ್ನು ಏರ್ಪಡಿಸಿದರು. ಆ ಸ್ಪರ್ಧೆಯಲ್ಲಿ ಏನು ಅಂತಂದ್ರೆ, ಯಾರು ನಿರಂತರವಾಗಿ ಕೆಲಸ ಮಾಡ್ತಾರೋ ಅವರು ಶ್ರೇಷ್ಠರು ಅಂತ. ಕೆಲಸ ಮಾಡ್ತಾ ಇದ್ರೆ ಆಯಾಸ ಪಡಬಾರದು, ಸುಸ್ತು ಅಂತ ಅನಿಸಬಾರದು. ಮಾತನಾಡ್ತಿದ್ರೆ ಮಾತಾಡ್ತಾನೇ ಇರಬೇಕು, ಕೇಳ್ತಾ ಇದ್ರೆ ಕೇಳ್ತಾನೇ ಇರಬೇಕು, ತಿಂತಾ ಇದ್ರೆ ತಿಂತಾನೇ ಇರಬೇಕು, ಓಡಾಡ್ತಿದ್ರೆ ಓಡಾಡ್ತಾನೇ ಇರಬೇಕು. ಹೀಗೆ ಯಾವ ಕೆಲಸವನ್ನ ಮಾಡ್ತೇವೆ ಅಂತ ಶುರು ಮಾಡ್ತೇವೋ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು. ಒಟ್ಟು ಒಂದೊಂದು ಇಂದ್ರಿಯದಿಂದ ಕೆಲಸ ಮಾಡ್ತಿದ್ರೆ ಆ ಕೆಲಸ ನಡೀತಾನೆ ಇರಬೇಕು. ಆ ರೀತಿ ನಮ್ಮ ವ್ಯಾಪಾರಗಳನ್ನು ನಿರಂತರವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಯಾರು ಮಧ್ಯದಲ್ಲಿ ನಿಲ್ತಾರೋ ಅವರು ಶ್ರೇಷ್ಠರಲ್ಲ ಅಂತ ತೀರ್ಮಾನ ಮಾಡೋಣ ಅಂತ ಭಗವಂತನ ಆದೇಶ ಆಯಿತು. ಭಗವಂತನ ಆದೇಶದಂತೆ ಸ್ಪರ್ಧೆಗೆ ಇಳಿದ್ರು. ಆ ಸಂದರ್ಭದಲ್ಲಿ ಪ್ರತಿಯೊಬ್ಬ ದೇವತೆಗಳು ಕೂಡ ತಮ್ಮ ತಮ್ಮ ಕೆಲಸವನ್ನು ಪ್ರಾರಂಭ ಮಾಡಿದರು. ಅವರು ಕೆಲಸ ಅಂತಂದ್ರೆ ಇಂದ್ರಿಯಗಳಿಗೆ ಪ್ರಚೋದನೆ ಮಾಡುವುದು ಅಂತ ಅರ್ಥ. ಯಾವ ಯಾವ ಇಂದ್ರಿಯಗಳಿಗೆ ಅಭಿಮಾನಿಗಳಾದ ದೇವತೆಗಳು ಪ್ರಚೋದನೆ ಶುರು ಮಾಡಿ ಕೆಲಸವನ್ನ ಪ್ರಾರಂಭ ಮಾಡಿಸಿದ್ರೋ ಆ ಎಲ್ಲ ಕೆಲಸಗಳು ಇಂದ್ರಿಯಗಳು ಚೆನ್ನಾಗಿ ಆಗ್ತಾನೆ ಇತ್ತು. ಕಣ್ಣು ನೋಡ್ತಾನೆ ಇತ್ತು, ಕಿವಿ ಕೇಳ್ತಾನೆ ಇತ್ತು, ಮೂಗು ಉಸಿರಾಡ್ತಾ ಇತ್ತು, ಗಂಧವನ್ನು ಆಸ್ವಾದನೆ ಮಾಡ್ತಾ ಇತ್ತು. ಅದೇ ರೀತಿ ನಾಲಿಗೆ ಚೆನ್ನಾಗಿ ರಸವನ್ನು ಆಸ್ವಾದನೆ ಮಾಡಿ ಎಲ್ಲ ರೀತಿಯ ಇಂದ್ರಿಯಗಳು ಕೆಲಸಗಳನ್ನು ಮಾಡ್ತಾನೆ ಇದ್ದು. ಆದರೆ ಮಧ್ಯ ಮಧ್ಯದಲ್ಲಿ ಒಂದೊಂದು ಇಂದ್ರಿಯ ನಿಲ್ತಾ ಬಂತಂತೆ. ಯಾಕೆ ಅಂತಂದ್ರೆ, ಕಣ್ಣಿಗೆ ನೋಡುವ ಸಾಮರ್ಥ್ಯ ಇರೋ ತನಕ ನೋಡ್ತಾ ಇತ್ತು, ಆಮೇಲೆ ಕಣ್ಣು ಮುಚ್ಚಿತು. ಕಿವಿ ಕೇಳುವ ಸಾಮರ್ಥ್ಯ ಇರೋ ತನಕ ಕೇಳಿತು, ಮತ್ತೆ ಕೇಳುವ ಸಾಮರ್ಥ್ಯ ಇಲ್ಲ ಅಂತಾಯ್ತು. ಹೀಗೆ ಒಂದೊಂದು ಇಂದ್ರಿಯಗಳಿಗೂ ಕೂಡ ಒಂದು ಮಿತಿಯಿಂದ ಕೆಲಸ ಮಾಡುವಂತಹ ಸ್ಥಿತಿ ಇತ್ತೇ ಹೊರತು ಅಮಿತವಾಗಿ ಕೆಲಸ ಮಾಡ್ಲಿಕ್ಕೆ ಆಗಲಿಲ್ಲ. ಆದರೆ ಇಷ್ಟೆಲ್ಲ ಇಂದ್ರಿಯಗಳು ಈ ರೀತಿ ಇದ್ದಾಗ ಉಸಿರಾಟ ಎನ್ನುವಂತಹ ಒಂದು ಕ್ರಿಯೆ ಇದೆಯಲ್ಲ, ನಮ್ಮ ಮುಖ್ಯ ಪ್ರಾಣದೇವರು ಮಾಡಿಸುವಂತಹ ಕ್ರಿಯೆ, ಆ ಕೆಲಸ ಮಾತ್ರ ಅವ್ಯಾಹತವಾಗಿ ನಡೀತಾನೆ ಇತ್ತಂತೆ. ಉಸಿರಾಟ ಮಾತ್ರ ನಿರಂತರವಾಗಿ ನಡೀತಾ ಇತ್ತು. ಈಗ ಮಲಗುವುದಂತಿದೆಯಲ್ಲ, ಮಲಗುವುದೊಂದ್ರ ಅರ್ಥ ಏನು? ಎಲ್ಲ ಇಂದ್ರಿಯಗಳು ಅಸಮರ್ಥವಾಗಿ ವಿಶ್ರಾಂತಿಯನ್ನು ಪಡೆಯುವುದು ಅಂತ ಅರ್ಥ. ಅಂದ್ರೆ ಆ ಸಮಯದಲ್ಲಿ ದೇವತೆಗಳು ಉಪರತರಾಗ್ತಾರೆ, ನಮ್ಮಿಂದ ಕೆಲಸವನ್ನು ಮಾಡಿಸೋದಿಲ್ಲ ಅಂತ ಅರ್ಥ. ಹಾಗೆ ಆ ದೇವತೆಗಳೆಲ್ಲ ತಮ್ಮ ತಮ್ಮ ಕೆಲಸವನ್ನು ನಿಲ್ಲಿಸಿದರಂತೆ.
ಆದರೆ ಮುಖ್ಯ ಪ್ರಾಣದೇವರ ಕೆಲಸ ಉಸಿರಾಟ ಎನ್ನುವಂತಹದ್ದು ಮಾತ್ರ ನಿರಂತರವಾಗಿ ನಡೀತಾ ಇತ್ತು. ನೋಡಿ, ಮೂಗಿಗೆ ಉಸಿರಾಡುವ ಸಾಮರ್ಥ್ಯ, ಗಂಧವನ್ನು ನೋಡುವ ಸಾಮರ್ಥ್ಯ ಇರುತ್ತೆ. ಅದರಲ್ಲಿ ಉಸಿರಾಡುವುದು ಬೇರೆ, ಮೂಸುವುದು ಬೇರೆ. ಮೂಸುವಿಕೆ ಎನ್ನುವಂತಹದ್ದು ಮಲಗಿದಾಗಿರುವುದಿಲ್ಲ. ಗಂಧದ ಪರಿಮಳ ಜ್ಞಾನ ನಮಗೆ ಆಗೋದಿಲ್ಲ ಮಲಗಿದಾಗ, ಉಸಿರಾಟ ಮಾತ್ರ ಆಗ್ತಾ ಇರುತ್ತೆ. ಅವಾಗ ನಮಗೇನನ್ಸುತ್ತೆ, ಉಸಿರಾಡುವುದೇ ಬೇರೆಯವರು, ಮೂಸುವುದೇ ಬೇರೆಯವರು ಅಂತ. ಹಾಗಾಗಿ ನಾಸತ್ಯದಸ್ರ ಅನ್ನುವಂಥ ಅಶ್ವಿನಿ ದೇವತೆಗಳು ಮೂಸುವ ಕೆಲಸವನ್ನ, ಆಘ್ರಾಣ ಶಕ್ತಿಯನ್ನು ಕೊಡ್ತಕ್ಕಂಥವರು. ಅದರ ಉಸಿರಾಟದ ಕೆಲಸವನ್ನ ಮುಖ್ಯ ಪ್ರಾಣದೇವರು ಮಾಡುವಂತಹದ್ದು. ಆದ್ದರಿಂದ ಮುಖ್ಯ ಪ್ರಾಣದೇವರ ಕೆಲಸ ನಿರಂತರ ಆಯಿತು ಅಂತ ಗೊತ್ತಾಯ್ತು. ಅವರಿಗೆ ಗೊತ್ತಾಗಿದ್ದು ಉಪನಿಷತ್ತು, ಷಟ್ಪ್ರಶ್ನೋಪನಿಷತ್ ಭಾಷೆಯಲ್ಲಿ ಆಚಾರ್ಯ ಹೇಳ್ತಾರೆ, ಉಪನಿಷತ್ತು ಹೇಳ್ತಾ ಇದೆ, ನಮ್ಮ ಅನುಭವದಲ್ಲೂ ಹಾಗೆ ಅಲ್ವಾ, ಎಲ್ಲ ಇಂದ್ರಿಯಗಳು ಮಲಗುತ್ತಾವೆ, ವಿಶ್ರಾಂತಿಯನ್ನು ಪಡಿತಾವೆ. ಉಸಿರಾಟಕ್ಕೆಂದಾದ ಒಂದು ದಿವಸ ವಿಶ್ರಾಂತಿ ಅಂತಾಗಿದೆಯಾ? ಉಸಿರಾಟ ಸ್ವಲ್ಪ ವಿಶ್ರಾಂತಿ ತಗೊಂಡು ಮತ್ತೆ ಉಸಿರಾಡ್ತೇನೆ ಅನ್ನುವಂಥದ್ದಿದೆಯಾ ನಮ್ಮಲ್ಲಿ? ಹಾಗೇನಾದಿದ್ರೆ ಕಥೆಯೇ ಬೇರೆ ಆಗತ್ತೆ. ಮುಖ್ಯ ಪ್ರಾಣದೇವರು ಎಂದಿಗೂ ಉಸಿರಾಟ ಮಾಡಿಸುವಂತಹ ಕೆಲಸಕ್ಕೆ ವಿಶ್ರಾಂತಿ ಪಡೆಯುವುದಿಲ್ಲ. ಯಾಕೆ? ನಿಸ್ಸೀಮ ಪೌರುಷರವರು, ಅವರ ಸಾಮರ್ಥ್ಯ ಅಪಾರವಾಗಿರುವಂತಹದ್ದು. ಆದ್ದರಿಂದ ಆಯಾಸ ಪಡದೆ ಭಗವಂತನ ಉಪಾಸನೆ, ಹಂಸಸ್ಸೋಹಂ ಸ್ವಾಹ ಅನ್ನುವಂತಹ ಮಂತ್ರದ ಜಪದ ಜೊತೆಗೆ ಒಬ್ಬೊಬ್ಬ ವ್ಯಕ್ತಿಯ ಒಳಗೂ ಕೂಡ 21,600 ಬಾರಿ ಜಪವನ್ನು ಮಾಡ್ತಾ ಪ್ರತಿಯೊಬ್ಬ ಜೀವಿಗೂ ಉಸಿರಾಟವನ್ನು ಕೊಟ್ಟು ಜೀವನವನ್ನು ಕೊಡುವರು ಮುಖ್ಯ ಪ್ರಾಣದೇವರು. ಅದಕ್ಕೆ ಮುಖ್ಯ ಪ್ರಾಣ ಅಂತ ಹೆಸರು ಅವರಿಗೆ. ಹಾಗಾಗಿ ಆ ದೇವತೆಗಳು ತೀರ್ಮಾನ ಮಾಡಿದರು, ನಾವೆಲ್ಲ ಮಲಗಿದೀವಿ, ಮುಖ್ಯ ಪ್ರಾಣದೇವರು ಮಾತ್ರ ವಿಶ್ರಾಂತಿಯನ್ನು ಪಡೆಯಲಿಲ್ಲ, ಅದನ್ನು ಅವರೇ ಶ್ರೇಷ್ಠ ಅಂತ. ಈ ಒಂದು ಪರಿಕಲ್ಪನೆ ಉಪನಿಷತ್ತಲ್ಲಿ ಏನಿದೆ ಅದನ್ನ ಶ್ರೀಪಾದರಾಜರು ಇಲ್ಲಿ ಸೂಚಿಸ್ತಾರೆ. ಆ ರೀತಿಯ ಸಾಮರ್ಥ್ಯ ಮುಖ್ಯ ಪ್ರಾಣದೇವರದು. ಅವರಿಗೆ ಆಯಾಸ ಅನ್ನೋದಿಲ್ಲ. ಶರಧಿಯೇನೋ ನೆರೆ ದಾಟಿ ಸಮುದ್ರವನ್ನು ದಾಟಲಿಕ್ಕೆ ಬರುವ ಅವರಿಗೆ ಆಯಾಸ ಇಲ್ಲ, ತುಂಬಾ ಸಮರ್ಥವಾಗಿ ದಾಟಿ ಬಿಟ್ರು. ಯಾಕೆ? ಅಪಾರವಾದ ಸಾಮರ್ಥ್ಯ ಇದೆ, ಅವರಿಗೆ ನೆನಪಾಯಿತು ಅಲ್ಲಿದ್ದು. ಹಾಗಾಗಿ ಈ ಸಂಸಾರವನ್ನ ದಾಟುವ ಸಾಮರ್ಥ್ಯ ಅದೇ ಅವರಿಗೆ ವಿಶೇಷವಾಗಿರುವಂತಹದ್ದು. ಸರಳೀಸಾಗಿ ದಾಟಿ ಬಿಡ್ತಾರೆ. ಅವರು ದಾಟುವುದಿರಲಿ, ಅವರನ್ನು ನಂಬಿದಂಥವರನ್ನು ದಾಟಿಸ್ತಾರೆ. ಈ ಮಟ್ಟದ ಸಾಮರ್ಥ್ಯದ ಮುಖ್ಯ ಪ್ರಾಣದೇವರ ಅವತಾರಿಗಳಾದ ಹನುಮಂತ ದೇವರು ಈ ಕೆಲಸವನ್ನು ಮಾಡಿದ್ರು ಎನ್ನುವಂತಹ ಚಿಂತನೆಯನ್ನು ಕೊಡ್ತಾರೆ. ತರಣಿ ಸುತನನ್ನು ಕಾಯ್ದು ಶರಧಿಯನ್ನು ನೆರೆದಾಟಿ ಇರುವಂತಹದ್ದನ್ನ ಕೊಟ್ಟಿದ್ದಾರೆ. ಮುಂದಿನ ವಾಕ್ಯದ ಚಿಂತನೆ ನಾಳೆ ಮಾಡೋಣ. ಶ್ರೀಕೃಷ್ಣಾರ್ಪಣ ಮತ್ತು ಶ್ರೀಮಧ್ವೇಶ ಅರ್ಪಣ.